ಇವನು ಬಂದ, ಇವನು ಸೋಮಶೇಖರ. ಅವನು ಯಾಕೋ ಅಶೋಕ ಸ್ವಲ್ಪ ಸಿಡಿಮಿಡಿ ಮಾಡ್ದ ಅಂತ ಅಶೋಕನ್ನ ಓಡಿಸ್ಬಿಟ್ಟು ಈಗ ಸೋಮಶೇಖರನ್ನ ಕರೆಸ್ತಾ ಇದ್ದಾರೆ ಇಲ್ಲಿಗೆ. ಸೊ ನೋಡಿ ಸ್ನೇಹಿತರೆ, ಕಾಡಾನೆ ಕೊನೆಗೂ ನಾವು ಕಾಡಾನೆ ಸೈಟ್ ಮಾಡಿದ್ವಿ ನೋಡಿ. ನಾವು ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಸಿಕ್ಕಿರೋವಂಥದ್ದು ನೋಡಿ ಕಾಡಾನೆ. ಈಗ ರೋಡ್ ಹತ್ರನೇ ಇತ್ತು, ಇವಾಗ ಪಾಸ್ ಆಗ್ತಿದೆ ನಿಧಾನಕ್ಕೆ ಮೇಯ್ಕೊಂಡದು. ಸ್ನೇಹಿತರೆ, ಅಭಿಮನ್ಯುಗೆ ಇದುವರೆಗೂ ಟಕ್ಕರ್ ಕೊಟ್ಟಂತಹ ಕೆಲವು ಆನೆಗಳಲ್ಲಿ ಈಗ ನಾನೊಂದು ತೋರಿಸ್ತೀನಿ. ಆನೆ ಕೂಡ ಒಂದು. ಸ್ನೇಹಿತರೆ, ಈತನನ್ನು ಸೆರೆ ಹಿಡಿಯುವಾಗ ಸಖತ್ ಫೈಟ್ ಆಯಿತು, ತುಂಬ ಹೊತ್ತಾಯಿತು. ಆಗ ಅರ್ಜುನ ಸಹ ಇದ್ದ ಸ್ನೇಹಿತರೆ. ಸೊ ಈಗ ಆನೆ ತೋರಿಸ್ತೀನಿ ನೋಡಿ. ಅವನು ಯಾರು ಅಲ್ಲ, ಒನ್ ಆ್ಯಂಡ್ ಓನ್ಲಿ ಶ್ರೀಕಂಠ. ಸ್ನೇಹಿತರೆ ನೋಡಿ, ಈತನೇ ಶ್ರೀಕಂಠ. ಯಾಕಂದರೆ ಅಭಿಮನ್ಯುಗೆ ಅರ್ಜುನ ಎಲ್ಲ ಇದ್ದಾಗ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ, ಅದು ತುಂಬ ಯೂಟ್ಯೂಬಲ್ಲೆಲ್ಲ ಸಿಗತ್ತೆ ನಿಮಗೆ ವಿಡಿಯೋಗಳದ್ದು, ಅಷ್ಟು ಫೈಟ್ ಮಾಡಿದ್ದ ಸ್ನೇಹಿತರೆ ಶ್ರೀಕಂಠ. ಸಖತ್ ಆನೆ ಮಾತ್ರ, ತುಂಬ ಮ್ಯಾಸಿವ್ ಆಗಿದ್ದಾನೆ, ತುಂಬ ಸೈಜ್ ಇದ್ದಾನೆ ಸ್ನೇಹಿತರೆ ಶ್ರೀಕಂಠ ಮಾತ್ರ. ನೋಡಿ ಹುಡುಗ ಕುಸ್ರೆ ಕೊಡ್ತಿದ್ದಾನೆ ಶ್ರೀಕಂಠಗೆ. ಶ್ರೀಕಂಠಗೆ ಕೂಡ ತುಂಬ ಫ್ಯಾನ್ಸ್ ಇದ್ದಾರೆ ಸ್ನೇಹಿತರೆ. ಆತ ದಸರಾಗೆ ಎಲ್ಲೂ ಬರಲ್ಲ, ಬಂದಿದ್ರೆ ಸ್ನೇಹಿತರೆ ಇವನಿಗೂ ಕೂಡ ತುಂಬ ಜನ ಫ್ಯಾನ್ಸ್ ಆಗಿರೋರು. ಆ ರೀತಿ ಇದ್ದಾನೆ ಅದಂತ. ಈತನಿಗೆ ಒಂಥರ ಸಪ್ರೇಟ್ ಫ್ಯಾನ್ಸ್ ಇದ್ದಾರೆ ಸ್ನೇಹಿತರೆ. ನಾನು ತುಂಬ ಜನ ಕಮೆಂಟಲ್ಲೆಲ್ಲ ಕೇಳಿದರು, ಬ್ರೋ ಶ್ರೀಕಂಠ ಬಗ್ಗೆ ವಿಡಿಯೋ ಮಾಡಿರಿ, ಶ್ರೀಕಂಠನ ತೋರಿಸಿ ಅಂತ ಎಲ್ಲ. ಸೊ ನೋಡಿ ಹೇಗಿದ್ದಾನೆ. ಇನ್ನೇನ ಇದು ಕಬಡ್ಡಿ ಅಥವಾ ಮೌಸನ ನೋಡ್ಕೋತಿದ್ಯಾ ಸ್ನೇಹಿತರೆ? ನೋಡಿ ನಮ್ಮ ಶ್ರೀಕಂಠ, ಎಂಥ ಶ್ರೀಕಂಠ, ಎಂಥ ಹೆಸರು ಮಾಡಿರೋ ಶ್ರೀಕಂಠ, ಎಷ್ಟು ಹುಡುಗ ನೋಡ್ಕೋತಾ ಇದ್ದಾನೆ ನೋಡಿ. ಇವನು ಒಂಥರ ಕಾಡಿನ ರಾಜನೇ. ಯಾವಲ್ಲಿ ಆನೆ ಹಿಡಿಯಕ್ಕ ಅಥವಾ ಹುಲಿ ಇದು ಯಾವ್ದಾರ ಎಲ್ಲದಕ್ಕೂ ಹೋಗ್ತಾನ? ಪರವಾಗಿಲ್ಲ ಸ್ನೇಹಿತರೆ, ಕಾರ್ಯಾಚರಣೆ ಹೋಗ್ತಾನಂತೆ ಇವನು. ಹೋಗಲ್ಲ ಅನ್ಕೊಂಡಿದ್ದೆ. ಬಾಬಾ ಬಾಬಾ, ಒಂದೇ ಒಂದು ಸಲ ಮಾಡ್ತೀರಾ? ಸ್ನೇಹಿತರೆ, ಇವೆರಡು ಹೆಣ್ಣಾನೆಗಳು, ಚಾಮುಂಡಿ ಮತ್ತೆ ಭುವನೇಶ್ವರಿ. ಈಗ ಬರ್ತಾ ಇದ್ದಾನೆ ನೋಡಿ. ಯಾರು ಇವನು? ಝೂ ಅಬಿ ಸ್ನೇಹಿತರೆ, ಇವನೇ ಝೂ ಅಬಿ. ಸಖತ್ ಎತ್ತರ ಇದ್ದಾನೆ. ಈಗ ಸದ್ಯಕ್ಕೆ ಇರೋವಂಥ ಆನೆಗಳಲ್ಲೇ ಸಖತ್ ಎತ್ತರ ಇರೋವಂಥ ಆನೆ ಇವನು, ಝೂ ಅಭಿಮನ್ಯು. ತುಂಬ ಚೆನ್ನಾಗಿದ್ದಾನೆ ಸ್ನೇಹಿತರೆ, ಭಾಳ ಎತ್ತರ ಇದ್ದಾನೆ. ಮೋಸ್ಟ್ಲಿ ಭೀಮಗಿಂತ ಎತ್ತರ ಇರ್ಬೋದು. ಇದೆ ಮರಿ. ಲಾಸ್ಟ್ ಇದೆ. ಚಿಕ್ಕದಿಲ್ವಾ? ಚಿಕ್ಕದಿಲ್ಲ. ಇದು ನಮ್ಗೆ ಹೊಡಿತದ? ಇಲ್ಲ. ಮತ್ತೆ ನಮ್ಮ ಹತ್ರ ಬಿಡ್ತೀರಾ? ಬಿಡಲ್ಲ, ನಾವು ಇಲ್ಲಿ ದೂರದಿಂದ ಫೀಡಿಂಗ್ ಮಾಡ್ತೀವಿ. ಹೌದಾ ಅಣ್ಣ? ಇವನೇ ಅಲ್ಲ ಝೂ ಅಭಿಮನ್ಯು. ಝೂ ಅಭಿಮನ್ಯು ಸ್ನೇಹಿತರೆ ನೋಡ್ಬೋದು ನೀವು. ಝೂ ಅಬಿಗೆ ಈಗ ಕುಸರೆ ಕೊಡ್ತಾ ಇದ್ದಾರೆ. ಈತ ಕೂಡ ಮುಂದಿನ ಭವಿಷ್ಯದ ಒಳ್ಳೆ ಕುಮ್ಕೆ ಆನೆ ಆಗ್ತಾನೆ. ತುಂಬ ಎತ್ತರ ಇರುವಂಥ ಆನೆ. ಆಲ್ರೆಡಿ ತುಂಬ ಜನ ಎಲ್ಲ ಝೂ ಅಬಿ ನಾನು ವಿಡಿಯೋ ಮಾಡಿ ಝೂ ಅಬಿ ವಿಡಿಯೋ ತೋರಿಸಿ ಅಂತಿದ್ರು. ಸೊ ನೋಡಿ ಸ್ನೇಹಿತರೆ, ಇವನೇ ಝೂ ಅಬಿ. ಇವರು ಝೂ ಅಬಿಗೆ ಕೆಲಸ ಮಾಡೋವಂಥವ್ರು. ಅಣ್ಣ ಮಾವತರು ನೀವೇನಣ್ಣ? ಏನಣ್ಣ ಹೆಸರು ತಮ್ಮದು? ಮೋಟಪ್ಪ. ಸ್ನೇಹಿತರೆ, ಮೋಟಪ್ಪ ಅನ್ನೋರು ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಝೂ ಅಬಿಗೆ. ಪಕ್ಕದಲ್ಲೇ ಭುವನೇಶ್ವರಿ ಇದ್ದಾಳೆ, ಜೊತೆಲ್ಲೇ ಇರ್ತಾರೆ, ಏನು ಮಾಡಲ್ಲ ಅವನು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋವಂಥ ಆನೆ ಹೆಸರು ಪಾರ್ಥ. ಇಲ್ಲೇ ಕಟ್ಟಿದ್ದಾರೆ ಅವರು. ಅಲ್ಲಿ ಕ್ಯಾಂಪ್ ಒಳಗೆ ತಂದಿಲ್ಲ, ಸ್ವಲ್ಪ ಕ್ಯಾಂಪಿಂದ ದೂರದಲ್ಲೇ ಕಟ್ಟಿದ್ದಾರೆ. ಅದನ್ನ ಕುಸ್ರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಕೊಡೋಕ್ಕೆ. ನೋಡ್ಬೋದು ಸ್ನೇಹಿತರೆ, ಅಭಿಮನ್ಯು ಮದದಲ್ಲಿದ್ದಾನೆ ಸ್ನೇಹಿತರೆ. ಸ್ನಾನ ಮಾಡಿಸಿದ್ದಾರೆ ಇವಾಗ ತಂದು. ವಸಂತಣ್ಣವರ ಮಗ ಆಕಾಶ್ ಬಂದು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಮದದಲ್ಲಿದ್ದಾನೆ ಈಗ ಅಭಿಮನ್ಯು.
ಇದು ಮತ್ತಿಗೋಡು ಕ್ಯಾಂಪಲ್ಲಿ ಇದೀವಿ ಇವಾಗ. ಅಭಿಮನ್ಯು ನೋಡೋಣ ಅಂತ ಬಂದಿದ್ದೀವಿ. ನೋಡ್ರಿ ಅಭಿಮನ್ಯು ತುಂಬಾ ಮದದಲ್ಲಿದ್ದಾನೆ ಅಂತ ಹೇಳಿ ನಮಗೆ ಯಾರಿಗೂ ಹತ್ರ ಹೋಗಕ್ ಬಿಡ್ತಿಲ್ಲ. ಸ್ನೇಹಿತರೆ ಯಾರಿಗೂ ಹೋಗಿ ಬಿಡ್ತಾ ಇಲ್ಲ. ಇದು ಇದೇ ಫಸ್ಟ್ ನೀವು ನೋಡಿದ್ದು ಅಭಿಮನ್ಯು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ನಾವು ಮತ್ತಿಗೋಡು ಕ್ಯಾಂಪಿಗೆ ಬಂದಿದ್ದು ಇದೇ ಫಸ್ಟ್. ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ. ಸ್ನೇಹಿತರೆ ಈಗ ನೋಡ್ತಾ ಇರೋದು ನೀವು ಅಶೋಕ ಅಂತ. ಇವನು ಕೂಡ ಇಲ್ಲಿ ಲೋಕಲಲ್ಲಿ ಯಾವ್ದಾದ್ರು ಕಾರ್ಯಾಚರಣೆ ಇದ್ರೆ ಹೋಗ್ತಾನೆ. ಇವನ ದಂತ ಸ್ವಲ್ಪ ವಕ್ರವಾಗಿದೆ, 2 ದಂತಗಳು. ಸೊ ಹೀಗಾಗಿ ಈತ ದಸರಾಗೆ ಪಾಲ್ಗೊಳ್ಳಲ್ಲ ಅನ್ಸತ್ತೆ. ನೋಡ್ತಾ ಇದ್ದೀರಾ. ಸ್ನೇಹಿತರೆ ನಮ್ಮ ಅಶೋಕಾಗೆ ಈಗ ಕುಸ್ರೆ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವ್ನು ದಸರಾಗೆ ಬರಲ್ವಾ? ದಸರಾಗೆ ಸ್ನೇಹಿತರೆ ಇಲ್ಲಿ ಏಕದಂತ ಬರ್ತಾ ಇದ್ ನೋಡಿ. ಇವನ ಹೆಸರು ಸೋಮಶೇಖರ ಅಂತೆ. ಒಂದೇ ದಂತ ಇರೋದು, ಆ ದಂತ ಕೂಡ ಸಖತ್ ಮ್ಯಾಸಿವ್ ಆಗಿದೆ. ಈಗ ಅವರಿಗೆ ಸ್ನಾನ ಮಾಡಿಸ್ ಕಳಿಸ್ತಾ ಇದ್ದಾರೆ ನಿಲ್ಲಕ್ಕೆ, ಪ್ರವಾಸಿಗರೆಲ್ಲ ನೋಡ್ಲಿ ಅಂತ. ಇವನು ಸೋಮಶೇಖರ. ಅವನು ಯಾಕೋ ಅಶೋಕ ಸ್ವಲ್ಪ ಸಿಡಿಮಿಡಿ ಮಾಡ್ದ ಅಂತ ಅಶೋಕನ್ನ ಓಡಿಸ್ಬಿಟ್ಟು ಈಗ ಸೋಮಶೇಖರನ್ನ ಕರೆಸ್ತಾ ಇದ್ದಾರೆ ಇಲ್ಲಿಗೆ. ಇರೋದೇ ಒಂದಂತ ಸ್ನೇಹಿತರೆ, ಸಖತ್ತಾಗಿದೆ ಇದಂತ ಮಾತ್ರ ಸೋಮಶೇಖರ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಭೀಮ ಇಲ್ಲ, ಹುಲಿ ಕಾರ್ಯಾಚರಣೆಗೆ ಹೋಗಿದ್ದಾನಂತೆ. ಸೊ ಭೀಮ ಸಿಕ್ಕಿಲ್ಲ. ಸೊ ಎಲ್ಲ ಆನೆಗಳನ್ನ ಹಾಗೆ ತೋರಿಸಿದ್ದೀನಿ ಸ್ನೇಹಿತರೆ. ತುಂಬ ಡೀಟೇಲ್ ಆಗಿ ಏನು ಮಾತಾಡಿಲ್ಲ. ಆಮೇಲೆ ಮಾತಾಡ್ಸೋಕೆ ಆಗ್ತಿಲ್ಲ ಇಲ್ಲಿ ಯಾರನ್ನು, ಯಾಕಂದರೆ ಪಾಪ ಮಾತಾಡೋಕ್ಕೆ ಯಾರು ಇದು ಮಾಡ್ತಿಲ್ಲ ಇಲ್ಲಿ. ಕಾವಡಿ ಆಗಲಿ ಮಾವತರಾಗಲಿ. ಸೊ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು.